ನಾವು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ. ಸೊ ನೋಡ್ಕೊಂತ ಹೋಗಿ ಈ ಕ್ವಶನ್ಸ್ಗಳಿಗೆ ತಮಗೆ ಉತ್ತರ ಗೊತ್ತಿದ್ರೆ ಇಟ್ಸ್ ಓಕೆ, ಇರದೇ ಇದ್ದರೆ ಖಂಡಿತ ಪ್ರಾಕ್ಟೀಸ್ ಮಾಡಿ. ಇದು ಲಾಸ್ಟ್ ಟೈಮ್ ಇದೆ. ಈ ಕ್ವಶನ್ ಪೇಪರ್ಗಳು ಬಹಳನೇ ವ್ಯಾಲ್ಯೂಯೇಬಲ್ ಇದ್ದಾವೆ. ಮಿನಿಮಮ್ ಲೆವೆಲಲ್ಲಿ ಮಕ್ಕಳು ಸಾಮರ್ಥ್ಯವನ್ನು ಗಳಿಸಲೇಬೇಕು ಅಂತ ಆಧಾರವಾಗಿಟ್ಟುಕೊಂಡು ಕ್ವಶನ್ಸ್ ಪೇಪರ್ಗಳನ್ನು ಡಿಸೈನ್ ಮಾಡಿದ್ದಾರೆ. ಹೋಪ್ 50 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿಂದ ಇದೇ ಪ್ಯಾಟರ್ನಲ್ಲಿ ಬರ್ತಾವೆ. ಭಾಳ ಈಸಿ ಇದ್ದಾವೆ. ಸೊ ನೋಡಿ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನಾವು ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಒಂದು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ. ಈಗ ಕನ್ನಡ ಮೀಡಿಯಮ್ದವ್ರಿಗೂ ಕೂಡ ಹಾಕ್ತಾ ಇದ್ದೀವಿ. ಡೆಫಿನೆಟಾಗಿ 50 ಮಾರ್ಕ್ಸ್ ಕ್ವಶನ್ಸ್ಗಳು ಇದೇ ಪ್ಯಾಟರ್ನಲ್ಲಿ ಇಂಥದ್ದೇ ಮಾದರಿಯಲ್ಲಿ ಬರ್ತಾವೆ. ಸೊ ಚೆನ್ನಾಗಿ ಕಲ್ಕೊಂಡು ಹೋಗಿ. ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್. ಸಮಯ ನನಗೆ ಇನ್ನು ಅವಕಾಶ ಸಿಕ್ಕಿದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಇದೇ ನನ್ನ ಲಾಸ್ಟ್ ನಿಮ್ಮ ಮ್ಯಾಥಮೆಟಿಕ್ಸ್ನ ವಿಡಿಯೋ ಅಂತ ಹೇಳ್ತಾ, ನಿಮ್ಮೆಲ್ಲ ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಮ್ಯಾಥಮೆಟಿಕ್ಸ್ನೇ ಬೆಸ್ಟ್ ಆಫ್ ಲಕ್. ಆಲ್ರೆಡಿ ನೀವು ನೋಡಿರ್ಬೋದು, ನಾವು ಹಾಕಿರ್ತಕ್ಕಂಥ ಕನ್ನಡ ಕ್ವಶನ್ ಪೇಪರಲ್ಲಿ 73 ಮಾರ್ಕ್ಸ್ಗಳು ಏನಾಗಿತ್ತಪ್ಪ ಅಂದರೆ ಕ್ವಶನ್ಸ್ಗಳು ಬಂದಿತ್ತು. 73 ಅಂದ್ರೆ ಅದು ಈಸಿ ಅಲ್ಲ. ಓಕೆ, ಯಾಕಂದ್ರೆ ನಾವು 10 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀವಿ, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ, ಸ್ಪೆಷಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಅಂದರೆ ಇದೇ ಥರನಾಗಿರ್ತಕ್ಕಂಥ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಭಾಳ ಕ್ವಶನ್ಸ್ಗಳು ಬಂದಿದ್ದಾವೆ. ಇಲ್ಲಿಂದನೂ ಕೂಡ ಕ್ವಶನ್ಸ್ ಬರ್ತಾವೆ. ಇದೇ ಆಧಾರದ ಇದೇ ಬೇಸ್, ಸ್ವಲ್ಪ ಚೇಂಜ್ ಆಗ್ಬೋದು ಡಿಜಿಟ್, ಬಟ್ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ಗಳು ಖಂಡಿತವಾಗಿ 50 ಮಾರ್ಕ್ಸ್ಗೆ ಬರ್ತಾವೆ. ಇವುಗಳನ್ನು ನೋಡಿ ಕಲ್ಕೊಳ್ಳಿ ಅಂತ ಹೇಳ್ತಾ, ಸೊ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನೆಕ್ಸ್ಟ್ ನಾನು ಇಂಗ್ಲೀಷ್ನಲ್ಲಿನೂ ಕೂಡ ಬಹಳಷ್ಟು ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ಅಪ್ ಟು ಸಮಾಜ ವಿಜ್ಞಾನದ ಪೇಪರ್ವರೆಗೂ ಕೂಡ. ಒಂದಂಕದ ಪ್ರಶ್ನೆಗಳಲ್ಲಿ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 2n = 2n + 5 ಆದರೆ ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯಬೇಕು. x + 2y - 4 = 0, 2x + 4y - 12 0 ಜೋಡಿ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ರೇಖೆಗಳು ಹೇಗಾಗಿರ್ತಾವೆ. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಬರೀರಿ. ಯಾವುದೇ ಎರಡು ಧನಪೂರ್ಣಾಂಕ a ಮತ್ತು b ಗಳಿಗೆ ಅವುಗಳ ಲಸಗಳಿರುವ ಸಂಬಂಧ ಬರೀರಿ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. p ಇಂದ ಬ್ರಾಕೆಟ್ x - y ಬಿಂದುವಿಗೆ ಮೂಲ ಬಿಂದುವಿನಿಂದ ಇರುವ ದೂರ ಬರೀರಿ. p ಇಂದ ಬ್ರಾಕೆಟ್ t 0.05 ಆದರೆ ಈ ಇಲ್ಲದೆ ನಡೀತಕ್ಕಂಥ ಘಟನೆಯ ಸಂಭವತೆ ಎಷ್ಟು. ಇವು 7 1 ಮಾರ್ಕ್ ಕ್ವಶನ್ಸ್ ಇತ್ತು, ಬಟ್ ಸಿಮಿಲರ್ ಆಗಿ ಕ್ವಶನ್ಸ್ಗಳು ತಮಗೆ ಬರ್ತಾವೆ. ಇನ್ನು 2 ಅಂಕದಲ್ಲಿ ಸಮಾಂತರ ಶ್ರೇಣಿ ಇದೆ ನೋಡಿ. 2 + 5 + 8ರಲ್ಲಿ ಮೊದಲ 20 ಪದಗಳ ಮೊತ್ತ. ಈ ಸಮೀಕರಣ ಬಿಡಿಸಬೇಕಾಗಿತ್ತು. 9ನೇ ಪ್ರಶ್ನೆ. ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಕೇಳಿರ್ತಕ್ಕಂಥ ಕ್ವಶನ್ಸ್ ನೋಡ್ಕೊಡ್ರಿ. ಆಮೇಲೆ ಇಲ್ಲಿನೂ ಕೂಡ ಸ್ಪರ್ಶಕ ಇದೆ. 2 + √5 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಇದನ್ನು ನೋಡ್ಕೊಂಡು ಹೋಗ್ರಿ. 3162 ಬಿಂದುಗಳ ನಡುವಿನ ದೂರ ಸೂತ್ರ ಬಳಸಿ ಕಂಡಿದ್ದೀರಿ. ಮೋಸ್ಟ್ ಇಂಪಾರ್ಟೆಂಟ್ ಅದ. 2x² - 3x² - 2x - 3 0 ವರ್ಗ ಸಮೀಕರಣದ ಮೂಲ ಸೂತ್ರ ಬಳಸಿ ಕಂಡುಹಿಡಿಯಿರಿ. ಆಮೇಲೆ ಮೂಲಗಳ ಸ್ವಭಾವ ಇದು ಕೂಡ ಖಂಡಿತವಾಗಿ ಬಂದೇ ಬರ್ತದೆ. ನೆಕ್ಸ್ಟ್ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಚಿತ್ರದಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದ ಸಮಾಂತರ ಸಾಧಿಸ್ರಿ. ನೆಕ್ಸ್ಟ್ ಈ ಕ್ವಶನ್ಸ್ ಇಂಪಾರ್ಟೆಂಟ್ ಆದ. 16th 17th PQRನ ವಿಸ್ತೀರ್ಣ ಇದೆ. ಬಿಂದುಗಳ ನಿರ್ದೇಶಾಂಕ ಕೇಳಿದ್ದಾರೆ. ನೆಕ್ಸ್ಟ್ ಇದನ್ನು ಭಾಗಿಸ್ಲಿಕ್ಕೆ ಹೇಳಿದ್ದಾರೆ. ಇಂಥ ಕ್ವಶನ್ಸ್ಗಳು ಭಾಳ ಬರ್ತಾವೆ, ಸ್ವಲ್ಪ ನೋಡ್ಕೊಳ್ರಿ. √2 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಈ ಕ್ವಶನ್ಸ್ಗಳು ಭಾಳ ರಿಪೀಟ್ ಆಗ್ತಾವೆ. ಇನ್ನು ಬಹುಲಕಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ, ಮಧ್ಯಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಸರಾಸರಿ ಮಧ್ಯಾಂಕ ಬಹುಲಕಗಳನ್ನು ಕಂಡುಹಿಡಿಯೋದನ್ನು ಕಲ್ಕೊಡ್ರಿ. 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕಡಿಮೆ ವಿಧಾನದ ಓಜಿವ್ ಅದ. ಈ ಡಾಟಾಗೆ ಕಡಿಮೆ ವಿಧಾನದ ಓಜಿವ್, ಅಧಿಕ ವಿಧಾನದ ಓಜಿವ್ಗಳನ್ನು ಸಹಿತ ಕಲ್ಕೊಡ್ರಿ. ಏನು ಹೇಳಲಿಕ್ಕಾಗೋದಿಲ್ಲ, ಯಾಕಂದ್ರೆ ಬರೀ ಕಡಿಮೆನೂ ಕೇಳ್ತಾರಂತಿಲ್ಲ. ನೆಕ್ಸ್ಟ್ ಗ್ರಾಫ್ ಇದೆ ನೋಡಿ. ಲಾಸ್ಟ್ ಇರೋದು ಮೂಲ ಸಮಾನುಪಾತತೆಯ ಪ್ರಮೇಯ. ಇನ್ನೊಂದು ಕ್ವಶನ್ ಪೇಪರ್ಗೆ ಹೋಗೋಣ. ಈ ಕ್ವಶನ್ ಪೇಪರಲ್ಲಿ ಕೂಡ 1 ಮಾರ್ಕ್ಸಿದು ಕ್ವಶನ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ. ವಿಡಿಯೋವನ್ನು ಪಾಸ್ ಮಾಡಿ ಸ್ವಲ್ಪ ರಿಮೈಂಡೇಷನ್ಸ್ ಮಾಡಿಕೊಡ್ರಿ. ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಸಮಾಂತರ ಶ್ರೇಣಿಯ ಲೆಕ್ಕಗಳಿದಾವೆ. ನೆಕ್ಸ್ಟ್ 3 + 5 √2 ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ದೂರ ಸೂತ್ರ ಉಪಯೋಗಿಸಿ ಲೆಕ್ಕ ಬಿಡಿಸೋದು. ನೆಕ್ಸ್ಟ್ ವರ್ಗ ಸಮೀಕರಣ ಸೂತ್ರ ಬಳಸಿ ಮೂಲ ಕಂಡುಹಿಡಿಯೋದು. ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯೋದು. ನೆಕ್ಸ್ಟ್ ಇವುಗಳ ಬೆಲೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸ್ಪರ್ಶಕಗಳ ರಚನೆ ಕೇಳಿದ್ದಾರೆ. ಇಲ್ಲಿ ಬಂತು ಸರಾಸರಿ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮಧ್ಯಾಂಕ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥದ್ದು. ಈ ಕ್ವಶನ್ಸು ಕೂಡ 16ನೇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ನಿರ್ದೇಶಾಂಕಗಳ ಬಗ್ಗೆ ಇದೆ. √5 ಅಭಾಗಲಬ್ಧ ಅಂತ ಸಾಧಿಸಿದೆ. ಕಡಿಮೆ ವಿಧಾನದ ಓಜು ರಚನೆ ಇದೆ. ನೆಕ್ಸ್ಟ್ ಇದು ಬಾಹ್ಯ ಬಿಂದುವಿನ ವೃತ್ತಕ್ಕಾದ ಸ್ಪರ್ಶಕಗಳ ಉದ್ದ ಸಮಾಂತರ ಸಾಧಿಸ್ರಿ. ನೆಕ್ಸ್ಟ್ ಭಾಗಲಬ್ಧ ಮತ್ತು ಶೇಷ ಕಂಡಿರಿ. ಕೇನ ಬೆಲೆ ಕಂಡಿರಿ ಅಂತ ಲೆಕ್ಕ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಕೊಡ್ರಿ. ಇದು ಪ್ರಮೇಯ ಇದೆ, ಇದು ಗ್ರಾಫ್ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇಲ್ಲಿ ಟೋಟಲಿ 4 ಪೇಪರ್ ಇದಾವೆ ಅಂದ್ರೆ 50 ಮಾರ್ಕ್ಸ್ ಕ್ವಶನ್ ಸಿಮಿಲರ್ ಆಗಿ ಬಂದೇ ಬರ್ತಾವೆ. ಡೋಂಟ್ ವರಿ. ಓಕೆ, 50 ಮಾರ್ಕ್ಸ್ ಕ್ವಶನ್ಸ್ಗಳು ಇದೇ ಪ್ಯಾಟರ್ನಲ್ಲಿ ಬರ್ತಾವೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಸಾಕು, ಅದ್ರ ಬಗ್ಗೆ ಚಿಂತೆ ಇಲ್ಲ.
ಇವುಗಳ ಉತ್ತರಗಳನ್ನು ಸ್ವಲ್ಪ ನೋಡ್ಕೊಂಡು ಹೋದರೆ ಸಾಕು. 2, 3, 4 ಅಂಕಗಳ ಲೆಕ್ಕ ಸೇಮ್ ಬರ್ತಾವೆ. ಸ್ವಲ್ಪ ಡಿಜಿಟ್ ಅಷ್ಟೇ ಚೇಂಜ್ ಆದರೆ ಆಗ್ಬೋದು, ಬಟ್ ಬಾಕಿ ಎಲ್ಲ ಕ್ವಶನ್ಸ್ಗಳು ಸೇಮ್ ಇರ್ತಾವೆ. ಎಸ್, 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಡ್ರಿ. ಇನ್ನು 2 ಅಂಕದಲ್ಲಿ ಬಿಡಿಸಿ, ಸಮಾಂತರ ಶ್ರೇಣಿ ಲೆಕ್ಕ, ದೂರ ಸೂತ್ರ ಬಳಸಿ ಇರತಕ್ಕಂಥ ಲೆಕ್ಕ, ನೆಕ್ಸ್ಟ್ ಬೆಲೆ ಕಂಡು ಹಿಡಿಯೋದು, ವರ್ಗ ಸಮೀಕರಣ ಸೂತ್ರ ಬಳಸಿ ಲೆಕ್ಕ ಮಾಡೋದು. ಓಕೆ, ಇಲ್ಲಿ ಟ್ರಿಗ್ನಾಮೆಟ್ರಿ ಲೆಕ್ಕ ಇದೆ, ಅಭಾಗ ಲಬ್ಧ ಅಂತ ಸಾಧಿಸಲಿಕ್ಕಿದೆ, ಸ್ಪರ್ಶಕಗಳನ್ನು ರಚಿಸೋದು, ರೇಖಾಖಂಡಗಳನ್ನು ವಿಭಾಗಿಸೋದು, ಅವುಗಳು ಭಾಳ ಬರ್ತಾವೆ. ಓಕೆ, ಅವುಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ 15ರಲ್ಲಿ ಪ್ರಮೇಯ ಇದೆ, 16ರಲ್ಲಿರ್ತಕ್ಕಂಥ ಒಂದು ಲೆಕ್ಕ. ನೆಕ್ಸ್ಟ್ ಇದು ಭಾಗಿಸಿ ಅಂತ ಇದೆ, ಮಸ ಲಸ, ಇದು ಡೆಫಿನೆಟ್ ಕ್ವಶನ್ಸ್ ಭಾಳ ಬರ್ತಾವೆ. ಮಸ ಮತ್ತು ಲಸಗಳನ್ನು ಇದೇ ಮಾದರಿಯಲ್ಲಿ ಕ್ವಶನ್ಸ್ಗಳು ಬರ್ತಾವೆ, ನೋಡ್ಕೊಂಡು ಹೋಗ್ರಿ. ಎಲ್ಲಿ ಬಂತು ಕೇನ ಬೆಲೆ ಕಂಡುಹಿಡೀರಿ, ಯಾಕಂದರೆ ಇದುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ ಅಧಿಕ ವಿಧಾನದ ಓಜುಗಳನ್ನು ಕೇಳಿದ್ದಾರೆ. ನಾನು ನಿಮಗೆ ಹೇಳಿದ್ದೀನಿ, ಬರೀ ಕಡಿಮೆ ವಿಧಾನದ ಓಜುಗೆ ಅಡ್ಯಾಪ್ಟ್ ಆಗಕ್ಕೆ ಹೋಗ್ಬೇಡಿ, ಅಧಿಕ ವಿಧಾನದ ಓಜುಗಳನ್ನು ಸಹಿತ ನೋಡ್ಕೊಡ್ರಿ. ಇಲ್ಲಿ ಸರಾಸರಿ ಕಂಡುಹಿಡಿಯೋದು ಹೇಳಿದ್ದಾರೆ, ಮಧ್ಯಾಂಕ ನೋಡಿ. ಆ ಸರಾಸರಿ ಮಧ್ಯಾಂಕ ಬಹುಲಕದ ಸೂತ್ರ ನೆನಪಿಟ್ಕೊಂಡು ಅದು ಕೋಷ್ಟಕ ಹಾಕೋದನ್ನು ಕಲಿತರೂ ಕೂಡ ಉತ್ತರ ಬರಲಿಲ್ಲ ಅಂದರೆ ಅಷ್ಟಾದರೂ ಡಾಟಾಗಳನ್ನು ಹಾಕೋದನ್ನು ಕಲೀರಿ, 100% ಬರ್ತದೆ. ಗ್ರಾಫ್ ಲೆಕ್ಕ ಇದೆ, ನೆಕ್ಸ್ಟ್ ಪ್ರಮೇಯ ಸಾಧಿಸೋದಿದೆ. ಇನ್ನು ಲಾಸ್ಟ್ ಕ್ವಶನ್ ಪೇಪರ್ ಇತ್ತು ಇದು. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ, ನೋಡ್ಕೊಡ್ರಿ. ಸಿಮಿಲರ್ ಆಗಿ ಕ್ವಶನ್ಸ್ಗಳು ಬರ್ತಾವೆ ವಿದ್ಯಾರ್ಥಿಗಳು, ಡೋಂಟ್ ವರಿ. ಇದು ನಮ್ಮದು ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗೇ ಆಗ್ತದೆ. ನಾಳೆ ಮ್ಯಾಥಮೆಟಿಕ್ಸು 2019ರ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದನ್ನು ತಪ್ಪದೇ ನೋಡಿ. 2019 ಕ್ವಶನ್ ಪೇಪರ್, ಯಾಕಂದರೆ ನಿಮ್ಮ ಕ್ವಶನ್ ಪೇಪರ್ ವೇಟೇಜ್ ಏನಿದೆಪ್ಪ ಅಂದರೆ 2019ರ ನೀಲನಕ್ಷೆ ಆಧಾರಿತವಾಗಿದೆ. ಸೊ ಅದಕ್ಕಾಗಿ ಅದನ್ನು ನೋಡ್ಕೋಬೇಕು. ಸಮಾಂತರ ಶ್ರೇಣಿಯ 30ನೇ ಪದ ಬಿಡಿಸಿ, ನೆಕ್ಸ್ಟ್ ಜಾಮಿತಿ ರಚನೆ ಭಾಗಿಸಿದೆ, ಸ್ಪರ್ಶಕಗಳ ಲೆಕ್ಕ, ಅಭಾಗ ಲಬ್ಧ ಸಂಖ್ಯೆ ಅಂತ ಸಾಧಿಸೋದು, ದೂರ ಸೂತ್ರ ಬಳಸಿ ಕಂಡುಹಿಡಿಯೋದು, ವರ್ಗೀಕರಣದ ಸಮೀಕರಣದ ಸೂತ್ರ, ಶೋಧಕದ ಬೆಲೆ ಕಂಡುಹಿಡಿಯೋದು, ಮೂಲಗಳ ಸ್ವಭಾವ ಸಾಧಿಸಿ. ನೆಕ್ಸ್ಟ್ ಇದು ಪ್ರಮೇಯ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕ. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕ, ನಿರ್ದೇಶಾಂಕಗಳು, ಭಾಗಿಸಿರಿ, ಅಭಾಗ ಲಬ್ಧ ಅಂತ ಸಾಧಿಸಿರಿ, ಸರಾಸರಿ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಎಸ್, ಬಹುಲಕ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಅಧಿಕ ವಿಧಾನದ ಓಜಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಕ್ಷಾ ವಿಧಾನದಿಂದ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಪೈಥಾಗೋರಸ್ ಪ್ರಮೇಯ, ಪೈಥಾಗೋರಸ್ನ ವಿಲೋಮ ಪ್ರಮೇಯ ಅಂತ ಬರ್ತದಲ್ಲ, ಅದನ್ನು ಸಹಿತ ಖಂಡಿತವಾಗಿ ನೋಡ್ಕೊಡ್ರಿ. ಇಲ್ಲಿ 200 ಮಾರ್ಕ್ಸ್ ಕ್ವಶನ್ ಪೇಪರ್ ಇತ್ತು. 4 ಸೆಟ್ ಕ್ವಶನ್ ಪೇಪರ್ಗಳನ್ನ ಮಿನಿಮಮ್ ಆಗಿ ಅಂದರೆ 80ರಲ್ಲಿ 40 ನಿಮಗೆ ಹೆಚ್ಚೇ ಬರ್ತದೆ, ಡೋಂಟ್ ವರಿ. ಪ್ರಮೇಯಗಳಿದ್ದಾವೆ, ರಚನೆಗಳಿದ್ದಾವೆ. ಓಕೆ, ಸೊ ಆಮೇಲೆ ಮೇಲ್ಮೈ ವಿಸ್ತೀರ್ಣಗಳಂತ ನೋಡ್ಕೊಂಡು ಹೋಗಿ, ಅಲ್ಲೆಲ್ಲ ಸೂತ್ರಗಳು ಬರ್ತಾವೆ. ಟ್ರಿಗ್ನಾಮೆಟ್ರಿ ಲೆಕ್ಕಗಳಾಗಿರ್ಬೋದು, ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಬರ್ತಾವೆ. ಸಮಾಂತರ ಶ್ರೇಣಿಯಲ್ಲಿ 4 ಮಾರ್ಕ್ಸಿನ ಸಂಭವನೀಯತೆ ಲೆಕ್ಕಗಳನ್ನು ಇಲ್ಲಿ ಹಾಕಿಲ್ಲ, ಬಟ್ ನೀವು ಸಂಭವನೀಯತೆ ಲೆಕ್ಕಗಳನ್ನು ನೋಡ್ಕೊಂಡು ಹೋಗಿ. ತುಂಬ ಈಸಿಯಾಗಿರ್ತಕ್ಕಂಥ ಸಂಭವನೀಯತೆ ಲೆಕ್ಕಗಳನ್ನು ನೀವು ಏನು ಮಾಡ್ಬೋದು, ಬರಿಬೋದು. ಅದು ದಾಳ ಆಗಿರ್ಬೋದು, ನಾಣ್ಯ ಆಗಿರ್ಬೋದು, ಇವುಗಳನ್ನು ಚಿಮ್ಮಿದಾಗ ಹೇಗೆ ಬರ್ತದೆ ಅನ್ನೋದನ್ನು ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಅವುಗಳನ್ನು ಹಾಕಿದ್ದೆ. ಸೊ ಅದಕ್ಕಾಗಿ ನೀವೆಲ್ಲ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಗೈಸ್. ನನಗನ್ನಿಸ್ತದೆ ನಿಮ್ಮದು ಎಕ್ಸಾಮ್ ಚೆನ್ನಾಗಿ ಆಗ್ತದೆ. ಇಲ್ಲಿಂದ ಕ್ವಶನ್ಸ್ಗಳು ಕೂಡ ಬರ್ತಾವೆ, ಸಿಮಿಲರ್ ಕ್ವಶನ್ಸ್ಗಳು ಸಹಿತ ಖಂಡಿತವಾಗಿ ಬರ್ತಾವೆ. ಡೋಂಟ್ ವರಿ, ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗ್ತದೆ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಇಂಗ್ಲೀಷ್ ವಿಷಯದ ವಿಡಿಯೋದಲ್ಲಿ. ಅವಕಾಶ ಸಿಕ್ಕರೆ, ಟೈಮ್ ಸಿಕ್ಕಿದ್ರೆ ವಿಡಿಯೋಗಳನ್ನ ಮಾಡ್ತೀನಿ ಮ್ಯಾಥಮೆಟಿಕ್ಸ್, ಇಲ್ಲಾಂದರೆ